ಭಾರತದ ಸಾರ್ವಭೌಮತ್ವದ ಮೇಲೆ ದಾಳಿ ಮತ್ತು ಭಯೋತ್ಪಾದನೆಯ ವಿರುದ್ಧದ ಮಹಾಯುದ್ಧ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಸುಂದರ ಕಣಿವೆ ಪಹಲ್ಗಾಮ್ನಲ್ಲಿ ಬೈಸರನ್ ಪ್ರದೇಶದಲ್ಲಿ ನಡೆದ ಆ ಭೀಕರ ನರಮೇಧಕ್ಕೆ ಇಂದಿಗೆ ಸರಿಯಾಗಿ 1 ವರ್ಷ ಪೂರ್ಣಗೊಂಡಿದೆ. ಈ 1 ವರ್ಷದ ಅವಧಿಯು ಭಾರತೀಯರ ಪಾಲಿಗೆ ಕೇವಲ ಕಾಲಗಣನೆಯಲ್ಲ, ಅದು ಮರೆಯಲಾಗದ ನೋವು ಮತ್ತು ಅಪ್ರತಿಮ ಪ್ರತೀಕಾರದ ಇತಿಹಾಸ ಆಗಿದೆ. ಕಳೆದ ವರ್ಷ ಇದೇ ದಿನದಂದು ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎನ್ನುವ ಖ್ಯಾತಿ ಪಡೆದಿದ್ದ ಹಸಿರು ಕಣಿವೆಯು ಪಾಕಿಸ್ತಾನದ ಪ್ರೇರಿತ ಎಲ್ಇಟಿ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿ ಪ್ರವಾಸಿಗರ ರಕ್ತದಿಂದ ಕೆಂಪಾಗಿತ್ತು. ಇನ್ನು ಮಧ್ಯಾಹ್ನ 3 ಗಂಟೆಯ ಆ ಒಂದು ಸಮಯದಲ್ಲಿ ಶಾಂತವಾಗಿದ್ದ ಕಣಿವೆಯಲ್ಲಿ ನೂರಾರು ಪ್ರವಾಸಿಗರು ಕುದುರೆ ಸವಾರಿ ಮಾಡುತ್ತಾ ಪ್ರಕೃತಿಯ ಸೊಬಗನ್ನ ಸವಿತಾ ಇದ್ರು. ಅಷ್ಟರಲ್ಲಿ ಅಡಗಿದ್ದ ದುಷ್ಕರ್ಮಿಗಳು, ಅತ್ಯಾಧುನಿಕ ಶಸ್ತ್ರಸಜ್ಜಿತ ಉಗ್ರರು ಅಮಾಯಕ ಪ್ರವಾಸಿಗರ ಮೇಲೆ ಮುಗಿಬಿದ್ರು. ಇನ್ನು AK-47 ರೈಫಲ್ಗಳಿಂದ ಗುಂಡಿನ ಮಳೆಗರೆದರು. ಕೇವಲ 15 ನಿಮಿಷಗಳ ಕಾಲ ನಡೆದ ಈ ಮರಣ ಮೃದಂಗದಲ್ಲಿ 25 ಪ್ರವಾಸಿಗರು ಹಾಗೂ ಅವರ ರಕ್ಷಣೆಗೆ ಧಾವಿಸಿದ ಒಬ್ಬ ಸ್ಥಳೀಯ ಕುದುರೆ ಸವಾರ ಸೇರಿದಂತೆ ಒಟ್ಟು 26 ಅಮಾಯಕ ಜೀವಗಳು ಬಲಿಯಾದವು. ಇನ್ನು ಈ ದಾಳಿಯು ಕೇವಲ ವ್ಯಕ್ತಿಗಳ ಮೇಲಿನ ದಾಳಿಯಾಗಿರಲಿಲ್ಲ, ಬದಲಾಗಿ ಇದು ಭಾರತದ ಆರ್ಥಿಕತೆಯ ಬೆನ್ನೆಲುಬಾದ ಪ್ರವಾಸೋದ್ಯಮವನ್ನು ಗುರಿಯಾಗಿಸಿಕೊಂಡು ನಡೆಸಿದ ಆರ್ಥಿಕ ಯುದ್ಧ ಜೊತೆಗೆ ಭಾರತದ ಅಸ್ಮಿತೆಯ ಮೇಲಿನ ಪ್ರಹಾರವಾಗಿತ್ತು. ಈ ನರಮೇಧದ ಅತ್ಯಂತ ಕರುಣಾಜನಕ ಮತ್ತು ದೇಶದ ಮನ ಕಲಕಿದ ಅಧ್ಯಾಯ ಅಂದರೆ ನೌಕಾಪಡೆ ಅಧಿಕಾರಿ ವಿನಯ್ ನರ್ವಾಲ್ ಮತ್ತು ಅವರ ಪತ್ನಿ ಹಿಮಾಂಶಿಯವರ ದುರಂತ. ವಿವಾಹವಾದ ಕೇವಲ 5ನೇ ದಿನಕ್ಕೆ ಸಾವಿರಾರು ಕನಸುಗಳನ್ನು ಹೊತ್ತು ಹನಿಮೂನ್ಗಾಗಿ ಪಹಲ್ಗಾಮ್ಗೆ ಬಂದಿದ್ದ ಈ ಜೋಡಿಯ ಬಾಳು ಉಗ್ರರ ಕ್ರೌರ್ಯಕ್ಕೆ ಸಿಲುಕಿ ಚೂರಾಯಿತು. ಇನ್ನು ತನ್ನ ಪತಿಯ ರಕ್ತ ಸಿಕ್ತ ಕಳೆಬರಹದ ಮುಂದೆ ಕುಳಿತು ಹಿಮಾಂಶಿ ರೋಧಿಸ್ತಾ ಇದ್ದ ಆ ಚಿತ್ರವು ಭಾರತದ ಪ್ರತಿ ಮನೆಯಲ್ಲೂ ಕೂಡ ಆಕ್ರೋಶದ ಕಿಚ್ಚನ್ನು ಹಚ್ಚಿತ್ತು. ಇದು ಕೇವಲ ಒಂದು ಕುಟುಂಬದ ನೋವಾಗಿರಲಿಲ್ಲ, ಇಡೀ ಭಾರತ ದೇಶವು ತನ್ನ ಮಗನನ್ನ ಕಳೆದುಕೊಂಡ ನೋವಾಗಿತ್ತು. ಈ ದಾಳಿಯಲ್ಲಿ ಕರ್ನಾಟಕದ 2 ಪ್ರವಾಸಿಗರು ಸಹ ಬಲಿಯಾಗಿದ್ರು. ಇನ್ನು ಭಯೋತ್ಪಾದನೆಯು ಭೌಗೋಳಿಕ ಗಡಿಗಳನ್ನ ಮೀರಿ ಇಡೀ ದೇಶದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಸಾಬೀತುಪಡಿಸಿತ್ತು. ತನಿಖೆಯ ವೇಳೆ ಬಯಲಾದ ಸತ್ಯಗಳು ಮತ್ತಷ್ಟು ಬೆಚ್ಚಿ ಬೀಳುವಂತೆ ಮಾಡುತ್ತೆ. ಇನ್ನು ರಾಜತಾಂತ್ರಿಕ ಮತ್ತು ಯುದ್ಧದ ಆಯಾಮದಿಂದ ನೋಡೋದಾದ್ರೆ ಪಾಕಿಸ್ತಾನವು ಭಾರತದ ವಿರುದ್ಧ ದಶಕಗಳಿಂದ ನಡೆಸ್ತಾ ಇರುವ ಪ್ರಾಕ್ಸಿ ವಾರ್ ಅಥವಾ ಅಘೋಷಿತ ಯುದ್ಧದ ಭಾಗವೇ ಈ ಪಹಲ್ಗಾಮ್ ದಾಳಿಯಾಗಿದೆ. ನೇರ ಯುದ್ಧದಲ್ಲಿ ಭಾರತವನ್ನ ಸೋಲಿಸಲು ಅಸಾಧ್ಯ ಅಂತ ತಿಳಿದಿರುವ ಶತ್ರು ರಾಷ್ಟ್ರ ಇಂತಹ ಹೇಡಿ ಕೃತ್ಯಗಳ ಮೂಲಕ ಭಾರತದ ಒಳಗೆ ಆಂತರಿಕ ಅಸ್ಥಿರತೆಯನ್ನ ಸೃಷ್ಟಿಸಲು ಪ್ರಯತ್ನಿಸುತ್ತೆ. ಇನ್ನು ಪ್ರವಾಸಿ ತಾಣಗಳನ್ನ ಗುರಿಯಾಗಿಸಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಸುರಕ್ಷಿತ ದೇಶ ಅಂತ ಬಿಂಬಿಸುವುದು ಜೊತೆಗೆ ಕಾಶ್ಮೀರದ ಅಭಿವೃದ್ಧಿಯ ಹಾದಿಯನ್ನ ತಡೆಯುವುದು ಈ ದಾಳಿಯ ಗುಪ್ತ ಅಜೆಂಡಾ ಆಗಿತ್ತು. ಆದರೆ ಭಾರತೀಯ ಸೇನೆಯು ಈ ದಾಳಿಗೆ ಯುದ್ಧದ ಮಾದರಿಯಲ್ಲೇ ಪ್ರತ್ಯುತ್ತರ ನೀಡಿತು. ದಾಳಿ ನಡೆದ ಕೆಲವೇ ತಿಂಗಳುಗಳಲ್ಲಿ ಆಪರೇಷನ್ ಆಲ್ ಔಟ್ ಅಡಿಯಲ್ಲಿ ದಾಳಿಯಲ್ಲಿ ಭಾಗಿಯಾಗಿದ್ದ ಪ್ರತಿಯೊಬ್ಬ ಉಗ್ರನನ್ನ ಈ ಸಂಚಿನ ರೂವಾರಿಗಳನ್ನ ಎನ್ಕೌಂಟರ್ನಲ್ಲಿ ಹೊಡೆದುರಿಸಲಾಯಿತು. ಇದು ಭಾರತವು ಭಯೋತ್ಪಾದನೆಯ ವಿರುದ್ಧ ಹೊಂದಿರುವ ಶೂನ್ಯ ಸಹಿಷ್ಣುತೆ ನೀತಿಯನ್ನ ಜಗತ್ತಿಗೆ ಸಾರಿ ಹೇಳುತ್ತೆ. ಕಳೆದ 1 ವರ್ಷದ ಅವಧಿಯಲ್ಲಿ ಪಹಲ್ಗಾಮ್ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಪುನರ್ ರೂಪಿಸಲಾಗಿದೆ. ಇನ್ನು ಗಡಿಭಾಗದಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಆಗಿರ್ಬೋದು, ಜೊತೆಗೆ ರಾತ್ರಿ ವೇಳೆಯೂ ಕೂಡ ನಿಗಾ ಇಡಬಲ್ಲ ಹೈಟೆಕ್ ಡ್ರೋನ್ಗಳು, ಜೊತೆಗೆ ಪ್ರವಾಸಿ ತಾಣಗಳಲ್ಲಿ ಅರೆ ಸೇನಾ ಪಡೆಗಳ ನಿರಂತರ ಗಸ್ತು ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ಇನ್ನು ಪ್ರವಾಸೋದ್ಯಮ ಇಲಾಖೆಯು ಈಗ ಪ್ರತಿಯೊಬ್ಬ ಗೈಡ್ ಮತ್ತು ಸಿಬ್ಬಂದಿಯ ಹಿನ್ನೆಲೆಯನ್ನ ಕಟ್ಟುನಿಟ್ಟಾಗಿ ಪರಿಶೀಲಿಸುತ್ತೆ. ಆದರೂ ಆ ಕರಾಳ ದಿನದ ನೋವು ಸಂತ್ರಸ್ತ ಕುಟುಂಬಗಳ ಮನದಲ್ಲಿ ಇಂದಿಗೂ ಹಸಿರಾಗಿದೆ. ಸರ್ಕಾರವು ಘೋಷಿಸಿದ ಪರಿಹಾರ ಧನವು ಅವರ ಆರ್ಥಿಕ ಸಂಕಷ್ಟವನ್ನ ನೀಗಿಸಬಹುದೇ ಹೊರತು ಕಳೆದು ಹೋದ ಪ್ರೀತಿ ಪಾತ್ರರನ್ನ ಮರಳಿ ತರಲಾರದು. ಇಂದಿಗೆ 1 ವರ್ಷ ತುಂಬಿರುವ ಈ ಸಂದರ್ಭದಲ್ಲಿ ಬೈಸರನ್ ಕಣಿವೆಯು ಮತ್ತೆ ಪ್ರವಾಸಿಗರಿಂದ ತುಂಬಿರಬಹುದು, ಆದರೆ ಅಲ್ಲಿನ ಗಾಳಿಯಲ್ಲಿ ಅಂದು ಹರಿದ ರಕ್ತದ ಘಾಟು ಮತ್ತು ಆ ಅಮಾಯಕರ ಆರ್ತನಾದಗಳು ಮರೆಯಾಗಿಲ್ಲ. ಈ 1 ವರ್ಷದ ಸ್ಮರಣೀಯ ನಮಗೆ ನೀಡುವ ಸಂದೇಶ ಅಂದರೆ ಭಯೋತ್ಪಾದನೆಯು ಕೇವಲ ಸೈನ್ಯದ ಸಮಸ್ಯೆಯಲ್ಲ, ಅದು ಇಡೀ ದೇಶದ ಅಸ್ತಿತ್ವದ ಪ್ರಶ್ನೆಯಾಗಿದೆ. ವಿನಯ್ ಹಿಮಾಂಶಿಯಂತಹ ನೂರಾರು ಕನಸುಗಳು ಮತ್ತೆ ಬಲಿಯಾಗಬಾರದೆಂದರೆ ಗಡಿಯಾಚೆಗಿನ ಭಯೋತ್ಪಾದನೆಯ ಮೂಲವನ್ನೇ ನಾಶಪಡಿಸುವ ಅಂತಿಮ ಯುದ್ಧಕ್ಕೆ ಭಾರತ ಸನ್ನದ್ಧವಾಗಬೇಕಾಗಿದೆ. ಇನ್ನು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿ ಉಳಿಯುವುದು ಮಾತ್ರ ಅಲ್ಲ, ಅದು ವಿಶ್ವದ ಅತ್ಯಂತ ಸುರಕ್ಷಿತ ಪ್ರವಾಸಿ ತಾಣವಾಗಿ ಮರುಕಳಿಸಬೇಕಾಗಿದೆ. ಅಂದು ಪ್ರಾಣ ಕಳೆದುಕೊಂಡ ಆ 26 ಆತ್ಮಗಳಿಗೆ ನಾವು ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ ಅಂದರೆ ಭಯೋತ್ಪಾದನೆಯನ್ನು
ಸೇನೆಯನ್ನ ಪೂರ್ಣವಾಗಿ ತೊಡೆದು ಹಾಕುವ ಸಂಕಲ್ಪ ಮಾಡುವುದು, ಜೊತೆಗೆ ದೇಶದ ಏಕತೆಗಾಗಿ ಜಾತಿ ಮತ ಮರೆತು ಒಂದಾಗುವುದು. ಈ ಘಟನೆಯು ಭಾರತದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯುವುದರ ಜೊತೆಗೆ ಸಂಕಷ್ಟದ ಸಮಯದಲ್ಲಿ ಭಾರತೀಯರು ಹೇಗೆ ಒಂದಾಗಿ ನಿಲ್ತಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇಂತಹ ಘಟನೆಗಳು ಮರುಕಳಿಸದಂತೆ ಕೇವಲ ಭರವಸೆ ನೀಡದೆ ತಾಂತ್ರಿಕ ಮತ್ತು ಬೌದ್ಧಿಕ ಯುದ್ಧದಲ್ಲಿ ಶತ್ರುಗಳನ್ನ ಸೋಲಿಸಲು ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ಇಂದಿನ ಈ ಸ್ಮರಣಾರ್ಥ ದಿನವು ಮೃತರ ಕುಟುಂಬದವರ ಕಣ್ಣೀರು ಒರೆಸುವ ಮತ್ತು ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ದಿನವಾಗಲಿ. ಭಾರತದ ಈ ಅಘೋಷಿತ ಯುದ್ಧವು ಶಾಂತಿ ಮತ್ತು ಜಯದೊಂದಿಗೆ ಅಂತ್ಯಗೊಳ್ಳುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರಲಿ. ಆ 26 ಅಮಾಯಕ ಬಲಿದಾನಿಗಳು ಅಮರರಾಗಿ ನಮ್ಮ ಸ್ಮೃತಿ ಪಟಲದಲ್ಲಿ ಸದಾ ಉಳಿಯಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.